ಎಸ್ ಈಗ ಇಂಡಿಯಾ ಟಿವಿ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಬಿಜೆಪಿ 18ರಿಂದ 22 ಸೀಟ್ಗಳು ಬರಬಹುದು ಅಂತ ಹೇಳಿ ಅವರ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು. ಕಾಂಗ್ರೆಸ್ 4ರಿಂದ 8, ಜೆಡಿಎಸ್ 1ರಿಂದ 3 ಸೀಟ್ಗಳನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಎಕ್ಸಿಟ್ ಪೋಲ್ ನಲ್ಲಿ ನಂಬರ್ಸ್ಗಳು ಬರ್ತಾ ಇದೆ. ಸೊ ಅಗೇನ್ ಆ ಸ್ಟ್ಯಾಂಡಿಗೆ ಕೂತ್ಕೊಳ್ತಾ ಇದ್ದಾರೆ ಸರ್. 18ರಿಂದ 22 ನಂಬರ್ಸ್ಗಳನ್ನೇ ಕರ್ನಾಟಕದ ವಿಚಾರದಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳು ಕಾಣಿಸ್ಕೊಳ್ತಾ ಇರೋದು. ನನಗಿರೋ ಕುತೂಹಲ ಅದೊಂದೇ ಕರ್ನಾಟಕದಲ್ಲಿ. ಹಾಂ ಸರ್, ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ನಂಬರ್ ಬರುತ್ತಾ ಬರಲ್ವಾ ಅಂತ ನನಗೆ ಅಷ್ಟೇ ಕುತೂಹಲ ಇರೋದು. ಓಕೆ, ಸೀಟಂತೂ ಇಂಪ್ರೂವ್ ಆಗೇ ಆಗುತ್ತೆ. ಅದರಲ್ಲಿ ಶಾಕಿಂಗ್ ಆಗಿ ಇದ್ದಿದ್ದು ಕಳ್ಕೊಳ್ಳೋದು, ಹೊಸದಾಗಿ ಬರೋದು ಎಲ್ಲ ಆಗ್ಬೋದೇನೋ ಬೇಕಾರೆ ಅದರಲ್ಲಿ. ಬಟ್ ಸೀಟಂತೂ ಇಂಪ್ರೂವ್ ಆಗುತ್ತೆ. ಬಟ್ ಡಬಲ್ ಡಿಜಿಟ್ ಆಗತ್ತಾ ಇಲ್ವಾ ಅನ್ನೋದು ನನಗೊಂದು ದೊಡ್ಡ ಇದಿದೆ. ಗೊತ್ತಿಲ್ಲ, ವಿ ಡೋಂಟ್ ನೋ. ಓಕೆ, ಎಸ್, ಓಕೆ. ಸೊ ಈಗ ಬರ್ತಾ ಇರುವಂತ ನಂಬರ್ಸ್ಗಳಿಗೆ ಒಟ್ಟು 3 ಎಕ್ಸಿಟ್ ಪೋಲ್ಗಳು ಬಂದಿರೋದು. ಆ 3 ಎಕ್ಸಿಟ್ ಪೋಲ್ಗಳ ಪ್ರಕಾರ ನೋಡೋದಾದ್ರೆ NDAಗೆ 350 ಪ್ಲಸ್ ಇದೆ, INDAಗೆ 120ರಿಂದ 150ರವರೆಗೂ ನಂಬರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅದರ್ಸ್ 15ರಿಂದ 30, 40ರವರೆಗೂ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬರೋದಾದ್ರೆ 3 ಎಕ್ಸಿಟ್ ಪೋಲ್ಗಳು ಬಂದಿದೆ. ಅದರಲ್ಲಿ 18ರಿಂದ 22ರವರೆಗೂ ಕೂಡ ಬಿಟ್ವೀನ್ ಕೊಡ್ತಾ ಇದ್ದಾರೆ. JDSಗೆ 1ರಿಂದ 3 ಒಳಗೆ ಕೆಲವರು ಕೊಡ್ತಾ ಇದ್ದಾರೆ, 2ರಿಂದ 3 ಕೆಲವರು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ 4ರಿಂದ 8ರೊಳಗಡೆಗೆ ಇರ್ತಾ ಇದ್ದಾರೆ. 8ರ ಮೇಲಂತೂ ನಂಬರ್ಸ್ಗಳು ಹೋಗಿಲ್ಲ, ಡಬಲ್ ಡಿಜಿಟ್ಗೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಸಿಂಗಲ್ ಡಿಜಿಟ್ ಅಲ್ಲೇನೆ ಕಾಣಿಸಿಕೊಳ್ತಾ ಇದ್ದಾರೆ. ಕೆಲವರು 3ರಿಂದ 5, ಕೆಲವರು 3ರಿಂದ 5, ಕೆಲವರು 8 ನಂಬರ್ ವರೆಗೂ ಕೊಡ್ತಾ ಇದ್ದಾರೆ, 4ರಿಂದ 8ರವರೆಗೂ ಕೂಡ. ಸೊ ಈ ವಿಚಾರದಲ್ಲಿ ಈಗ ನೋಡೋದಾದ್ರೆ ಇಂಡಿಯಾ ಟಿವಿ ಹೇಳೋದಾದ್ರೆ ಲಾಸ್ಟ್ ಟೈಮ್ 2019ರಲ್ಲಿ ಇಂಡಿಯಾ ಟಿವಿ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ ಅದನ್ನ, 352 ಪ್ಲಸ್ ಸೀಟ್ಗಳು NDAಗೆ ಬರುತ್ತೆ ಅನ್ನುವಂಥದ್ದನ್ನ ಕಳೆದ ಬಾರಿ ಹೇಳಿದರು. 2 ಎಕ್ಸಿಟ್ ಪೋಲ್ಗಳು ಕ್ಲಿಯರ್ ಆಗಿ ನಂಬರ್ಸ್ಗಳನ್ನ ಕೊಟ್ಟಿದ್ದು, ಆ ನಂಬರ್ಸ್ ಕರೆಕ್ಟಾಗಿ ಕಾಣಿಸ್ಕೊಂಡಿತ್ತು. ಬಟ್ ಹಾಗಾಗಿ ಅದೇ ರಿಪೀಟ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಈ ಬಾರಿ ಅವ್ರದ್ದು ಹೇಗಿದೆ, ಯಾವ ರೀತಿಯಾಗಿ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡಬೇಕು. ಸದ್ಯಕ್ಕೆ ನಂಬರ್ಸ್ಗಳು ಎಕ್ಸಿಟ್ ಪೋಲ್ಗಳಲ್ಲಿ, ಯಾಕಂದ್ರೆ ಕಳೆದ ಬಾರಿ ಬಂದಂತ ಎಕ್ಸಿಟ್ ಪೋಲ್ 2019ನಲ್ಲಿ ನೋಡಿದಾಗ ಕೆಲವರು 262 NDA ಬರುತ್ತೆ, 270 ಬರುತ್ತೆ ಅನ್ನುವಂಥ ನಂಬರ್ಸ್ಗಳನ್ನೆಲ್ಲ ಕೊಟ್ಟಿದ್ರು. ಅದು 100 ನಂಬರ್ಸ್ಗಳು ವ್ಯತ್ಯಾಸ ಆಗಿತ್ತು ಸೀಟ್ಸ್ಗಳು. ಹಾಗಾಗಿ ಈ ಬಾರಿ ಹೇಗಿದೆ ಅನ್ನುವಂಥ ನಂಬರ್ಸ್ಗಳನ್ನ ನೋಡಬೇಕು. ಇದೇ ಇರುತ್ತಾ ಇಲ್ವಾ, ಜೂನ್ 4ನೇ ತಾರೀಕಿಗೆ ಯಾವ ರೀತಿಯಾದಂಥ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನ. ಸೊ ಇಂಡಿಯಾ ಟಿವಿ ಕರ್ನಾಟಕದ ಹೇಳ್ತಾ ಇದೆ 18ರಿಂದ 22, ಕಾಂಗ್ರೆಸ್ 4ರಿಂದ 8, JDS 1ರಿಂದ 3. JDS ಸ್ಪರ್ಧೆ ಮಾಡಿದ್ದೆ ಮಂಡ್ಯ ಮತ್ತು ಹಾಸನ ಮತ್ತು ಕೋಲಾರ, ಈ 3 ಕ್ಷೇತ್ರಗಳಲ್ಲಿ. ಯಾವುದನ್ನ ಉಳಿಸ್ಕೊಳ್ಳುತ್ತೆ, ಯಾವುದನ್ನ ಕಳ್ಕೊಳ್ಳುತ್ತೆ, ಅಥವಾ 3 ಪಡ್ಕೊಳ್ಳುತ್ತಾ ಗೊತ್ತಿಲ್ಲ. ಅದು ಎಕ್ಸಿಟ್ ಪೋಲ್ಗಳಲ್ಲಿ ಹೇಳ್ತಾ ಇರುವಂಥದ್ದು. ಇದಿರೋದೇ 3, ಅವರು 1ರಿಂದ 3 ಅಂತಾನೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಒಂದು ಲಾಸ್ ಇಲ್ಲ, ಲಾಸ್ ಯಾವುದಿಲ್ಲ, ಬಂದೇ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ, ಕೊಡ್ತಾ ಇದ್ದಾರೆ. JDSಗೆ ಲಾಸ್ ಇಲ್ಲ, ಎಲ್ಲ ಸರ್ವೆ ಹೇಳ್ತಿರೋದ್ರಲ್ಲಿ ಲಾಸ್ ಇಲ್ಲ, ಲಾಸ್ ಇಲ್ಲ. ಒಂದಕ್ಕೊಂದಂತೂ ಇದೆ, ಒಂದಂತೂ ಇದೆ. ಇಂಪ್ರೂವ್ ಆಗುತ್ತೋ ಬಿಡುತ್ತೋ ಗೊತ್ತಾಗ್ತಿಲ್ಲ, 2ಕ್ಕೆ ಹೋಗುತ್ತಾ 3ಕ್ಕೆ ಹೋಗುತ್ತಾ ಅಂತ. ಓಕೆ, ಬಟ್ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ಗೆ ಲಾಸ್ ಇಲ್ಲ ಕರ್ನಾಟಕದಲ್ಲಿ, 1ರಿಂದ 8 ಇಂಪ್ರೂವ್ ಆಗಲೇಬೇಕು ಪಾಪು. ಹೌದು, 1 ಸೀಟಿಂದ ಜಾಸ್ತಿ ಆಗಲಿ. ಓಕೆ, ಬಟ್ ಡಬಲ್ ಡಿಜಿಟ್ ಹೋದ್ರೆ ನಿಮ್ಮ ಬೇರೆ ವಿಚಾರ. ಓಕೆ, ಓಕೆ. ಸೊ ಈಗ 3 ಎಕ್ಸಿಟ್ ಪೋಲ್ಗಳು ಕರ್ನಾಟಕದ್ದು ಬಂದಿದೆ, ಇನ್ನೊಂದು ಕಡೆಗೆ ಕೇಂದ್ರದ್ದು ಕೂಡ ಬರ್ತಾ ಇದೆ. ಸೊ 3 ಪ್ರಕಾರ ಮೆಜಾರಿಟಿಯಲ್ಲಿ ಬಿಜೆಪಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. NDA ಅಧಿಕಾರದ ಗದ್ದುಗೆಯನ್ನ ಹಿಡ್ಕೊಳ್ತಾರೆ ಅಂತ ಹೇಳಿ. ಬಹಳ ದೊಡ್ಡ ಇಂಪ್ಯಾಕ್ಟ್ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ 2,000 ರೂಪಾಯಿ ವರ್ಕೌಟ್ ಆದ ರೀತಿಯಲ್ಲಿ ದೇಶದಲ್ಲಿ 1 ಲಕ್ಷ ರೂಪಾಯಿ ವರ್ಕೌಟ್ ಆಗಿದೆ ಆಗಿಲ್ಲ ಅಂತ ಈಗ ಸದ್ಯಕ್ಕೆ ಎಕ್ಸಿಟ್ ಪೋಲ್ ಪ್ರಕಾರ ಹೇಳ್ತಾ ಇದೆ. ಇನ್ನು